ಬಿಸಿಲನಾಡು ಅಂತಲೇ ಹೆಸರಾದ ನಮ್ಮ ಉತ್ತರ ಕರ್ನಾಟಕದ ಮಣ್ಣು ಇಂದು ಅಕ್ಷರಶಃ ಮಂಜುಗಡ್ಡೆಯಂತಾಗಿದೆ. ಸೂರ್ಯನ ಪ್ರಖರತೆಗೆ ಬೆವರಿಳಿಸುತ್ತಿದ್ದ ಜನ ಇಂದು ಬೆಳಗಿನ ಜಾವ ಸೂರ್ಯನ ದರ್ಶನಕ್ಕಾಗಿ ತಪಸ್ಸು ಮಾಡುವಂತಾಗಿದೆ. ಮೈ ಕೊರೆಯುವ ಚಳಿ, ದೇಹಕ್ಕೆ ನುಗ್ಗುವ ಶೀತಗಾಳಿ ಮತ್ತು ಕಣ್ಣು ಕಾಣದಂತೆ ಆವರಿಸಿರುವ ಮಂಜು ಇವೆಲ್ಲವನ್ನ ನೋಡ್ತಾ ಇದ್ರೆ ನಾವು ಉತ್ತರ ಕರ್ನಾಟಕದಲ್ಲಿದ್ದೇವೋ ಅಥವಾ ಹಿಮಾಲಯದ ತಪ್ಪಲಿನಲ್ಲಿದ್ದೇವೋ ಎಂಬ ಅನುಮಾನ ಕಾಡ್ತಾ ಇದೆ. ವಿಜಯಪುರದಿಂದ ಹಿಡಿದು ಬೀದರ್ವರೆಗೆ, ಬೆಳಗಾವಿಯಿಂದ ಕಲಬುರಗಿಯವರೆಗೆ ಹರಡಿರುವ ಈ ಶೀತದ ಅಲೆ ಜನರ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. 10-15 ವರ್ಷಗಳಲ್ಲಿ ಕಂಡರಿಯದ ಇಂತಹ ವಾತಾವರಣವು ಕೇವಲ ಆಶ್ಚರ್ಯವನ್ನಷ್ಟೇ ತಂದಿಲ್ಲ, ಬದಲಾಗಿ ಒಂದು ರೀತಿಯ ಆತಂಕ ಮತ್ತು ಭೀತಿಯನ್ನ ಮೂಡಿಸಿದೆ. ಪ್ರಕೃತಿಯ ಈ ಬದಲಾದ ನಡವಳಿಕೆಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಅನೇಕರು ಅಸಹಾಯಕರಾಗ್ತಾ ಇದ್ದಾರೆ. ಮುಖ್ಯವಾಗಿ ಈ ಚಳಿಯ ಹೊಡೆತವು ಸಮಾಜದ ವಿವಿಧ ಸ್ತರದ ಜನರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಕೂಡ ಬೀರ್ತಾ ಇದೆ. ವಯಸ್ಸಾದವರು ಮತ್ತು ಪುಟ್ಟ ಮಕ್ಕಳು ಈ ಅನಿರೀಕ್ಷಿತ ಹವಾಮಾನ ವೈಪರೀತ್ಯಕ್ಕೆ ತತ್ತರಿಸಿ ಹೋಗಿದ್ದಾರೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಮನೆಗಳು ಬಿಸಿಲನ್ನ ತಡೆದುಕೊಳ್ಳುವಂತೆ ನಿರ್ಮಾಣವಾಗಿರುತ್ತವೆಯೇ ಹೊರತು ಇಂತಹ ತೀವ್ರತರದ ಚಳಿಯನ್ನ ಎದುರಿಸಲು ಸಜ್ಜಾಗಿಲ್ಲ. ಹೀಗಾಗಿ ಮನೆ ಒಳಗಿದ್ದರೂ ಹೊರಗಿನ ಗಾಳಿ ನುಗ್ಗಿ ದೇಹದ ಉಷ್ಣತೆಯನ್ನ ಕುಗ್ಗಿಸ್ತಾ ಇದೆ. ಇದರಿಂದಾಗಿ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ತೀವ್ರ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ತಾ ಇವೆ. ನಸುಕಿನ ಜಾವದಲ್ಲಿ ತಾಪಮಾನವು -ಡಿಗ್ರಿಯ ಹತ್ತಿರಕ್ಕೆ ಹೋದಾಗ ರಕ್ತದ ಒತ್ತಡದಲ್ಲಿ ಏರುಪೇರಾಗಿ ಜೀವಹಾನಿಯಾಗ್ತಾ ಇರುವ ವರದಿಗಳು ಕೇಳಿ ಬರ್ತಾ ಇರುವುದು ಅತ್ಯಂತ ನೋವಿನ ಸಂಗತಿ. ಅಷ್ಟೇ ಅಲ್ಲದೆ ಬೆವರಿನ ಜೀವನಕ್ಕೆ ಒಗ್ಗಿಕೊಂಡಿರುವ ನಮ್ಮ ದೇಹಕ್ಕೆ ಈ ಶೀತದ ಅಲೆಯು ಒಮ್ಮೊಮ್ಮೆ ಕೋಲ್ಡ್ ಶಾಕ್ ನೀಡುವ ಅಪಾಯ ಕೂಡ ಇರುತ್ತೆ. ಇನ್ನೊಂದು ಆತಂಕಕಾರಿ ವಿಷಯ ಅಂತಂದ್ರೆ ನಮ್ಮ ಕೃಷಿ ವಲಯದ ಮೇಲಾಗ್ತಾ ಇರುವ ಪರಿಣಾಮ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳ ಮೇಲೆ ಈ ಮಂಜಿನ ಹನಿಗಳು ಶತ್ರುಗಳಂತೆ ಕುಳಿತುಕೊಳ್ತಾ ಇವೆ. ಅತಿಯಾದ ಚಳಿಯಿಂದಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗ್ತಾ ಇದ್ದು ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಬರೀ ಮನುಷ್ಯರಷ್ಟೇ ಅಲ್ಲ, ಪಾಪದ ಮೂಕಪ್ರಾಣಿಗಳು ಕೂಡ ಈ ಚಳಿಗೆ ನಡುಗ್ತಾ ಇವೆ. ಹಸಿಮೇವಿನ ಕೊರತೆ ಮತ್ತು ವಿಪರೀತ ಶೀತದಿಂದಾಗಿ ಹೈನುಗಾರಿಕೆಯ ಮೇಲೆ ತೀವ್ರ ಹೊಡೆತ ಬಿದ್ದಿದೆ. ಹಳ್ಳಿಗಳಲ್ಲಿ ಜನರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೊಲಕ್ಕೆ ಹೋಗ್ತಾ ಇದ್ದ ದೃಶ್ಯಗಳು ಈಗ ಮಾಯವಾಗಿದೆ. ಬದಲಾಗಿ ಹಾದಿ ಬೀದಿಗಳಲ್ಲಿ ಕಟ್ಟಿಗೆಗಳನ್ನು ಹಾಕಿ ಬೆಂಕಿ ಕಾಯಿಸಿಕೊಳ್ಳುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಈ ಬೆಂಕಿಯ ಹೊಗೆಯು ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ ಇನ್ನಷ್ಟು ತೊಂದರೆಯನ್ನ ನೀಡಬಹುದು ಎಂಬ ಕಹಿ ಸತ್ಯವನ್ನ ನಾವು ಮರೆಯುವಂತಿಲ್ಲ. ಇಷ್ಟೆಲ್ಲದರ ನಡುವೆ ಹವಾಮಾನ ಇಲಾಖೆಯ ವರದಿಗಳು ನಮ್ಮನ್ನ ಮತ್ತಷ್ಟು ಎಚ್ಚರಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದ ಪ್ರಭಾವದಿಂದಾಗಿ ಅಕಾಲಿಕ ಮಳೆ ಬರುವ ಮುನ್ಸೂಚನೆ ಕೂಡ ಇದೆ. ಚಳಿಯ ಜೊತೆಗೆ ಮಳೆಯೂ ಕೈ ಜೋಡಿಸಿದ್ರೆ ಸಾಂಕ್ರಾಮಿಕ ರೋಗಗಳ ಹಾವಳಿ ವಿಪರೀತವಾಗಬಹುದು. ಈಗಾಗಲೇ ಆಸ್ಪತ್ರೆಗಳಲ್ಲಿ ಜ್ವರ, ಶೀತ ಮತ್ತು ಕೆಮ್ಮಿನಿಂದ ಬಳಲ್ತಾ ಇರುವವರ ಸಂಖ್ಯೆ ದುಪ್ಪಟ್ಟಾಗಿದೆ. ಇದು ಕೇವಲ ಒಂದು ಹವಾಮಾನ ಬದಲಾವಣೆಯಲ್ಲ, ಇದು ಪ್ರಕೃತಿ ನಮಗೆ ನೀಡ್ತಾ ಇರುವ ಎಚ್ಚರಿಕೆಯ ಕರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಮಾಡುತ್ತಿರುವ ಪರಿಸರ ನಾಶವು ಇಂದು ಇಂತಹ ಅನಿರೀಕ್ಷಿತ ವಿಪತ್ತುಗಳಿಗೆ ಕಾರಣವಾಗ್ತಾ ಇದೆ ಎಂಬುದು ಅಷ್ಟೇ ಸತ್ಯ. ಉತ್ತರ ಕರ್ನಾಟಕದ ಜನ ಎಂದಿಗೂ ಛಲ ಬಿಡದವರು. ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವ ತಾಕತ್ತು ನಮಗಿದೆ. ಆದರೆ ಈ ಸಮಯದಲ್ಲಿ ನಮಗೆ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಅತ್ಯಂತ ಅಗತ್ಯವಾಗಿದೆ. ಈ ವಿಪರೀತ ಚಳಿಯಿಂದ ರಕ್ಷಿಸಿಕೊಳ್ಳಲು ನಾವು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು. ಹಳೆಯ ಕಂಬಳಿಗಳಿರಲಿ ಅಥವಾ ಹೊಸ ಸ್ವೆಟರ್ಗಳಿರಲಿ, ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವಂತೆ ಬಟ್ಟೆ ಧರಿಸುವುದು ಅನಿವಾರ್ಯ. ಸಾಧ್ಯವಾದಷ್ಟು ಬಿಸಿ ನೀರನ್ನೇ ಕುಡಿಯುವುದು ಮತ್ತು ಮನೆಯಲ್ಲಿಯೇ ತಯಾರಿಸಿದ ತಾಜಾ ಆಹಾರವನ್ನ ಸೇವಿಸುವುದು ನಮ್ಮ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅನಗತ್ಯವಾಗಿ ಬೆಳಗಿನ ಜಾವ ಹೊರಗೆ ಹೋಗುವುದನ್ನು ತಪ್ಪಿಸಿ. ವಿಶೇಷವಾಗಿ ಹಿರಿಯ ನಾಗರಿಕರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸೋಣ. ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಯಾಕೆಂದ್ರೆ ಸಣ್ಣ ಎಚ್ಚರಿಕೆಯು ದೊಡ್ಡ ಅನಾಹುತವನ್ನ ತಪ್ಪಿಸಬಹುದು. ಈ ಚಳಿಗಾಲದ ಕಠಿಣ ಪರಿಸ್ಥಿತಿಯನ್ನು ನಾವೆಲ್ಲರೂ ಒಟ್ಟಾಗಿ ಎದುರಿಸೋಣ ಮತ್ತು ಸುರಕ್ಷಿತವಾಗಿರೋಣ. ನಿಮ್ಮ ಊರಿನಲ್ಲಿ ಇಂದಿನ ಪರಿಸ್ಥಿತಿ ಹೇಗಿದೆ ಮತ್ತು ನೀವು ಈ ಚಳಿಯನ್ನ ಹೇಗೆ ಎದುರಿಸ್ತಾ ಇದ್ದೀರಿ ಎಂಬುದನ್ನು ನಮಗೆ ತಿಳಿಸಿ. ಜಾಗೃತರಾಗಿರಿ, ಆರೋಗ್ಯವಾಗಿರಿ. ನೀವು ವಾಸಿಸುವ ಊರಿನಲ್ಲಿ ಪ್ರಸ್ತುತ ತಾಪಮಾನ ಎಷ್ಟಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.